ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ಒಬ್ಬ ತಮಿಳು ಎಲ್ಲಿ ಹೋಗುವಾಗಲೂ ಒಂದು ಪಂಚೆ ಉಟ್ಟುಕೊಂಡು ಹೋಗ್ತಾರೆ, ಅವರವರ ಧಾರ್ಮಿಕ ವಿಚಾರಗಳಿಗೆ ಅಲ್ವಾ, ಒಂದು ಹಬ್ಬಕ್ಕೆ, ಒಂದು ವಿಶೇಷಕ್ಕೆ ಅವರದೇ ಆದಂಥ ಒಂದು ಸಾಂಪ್ರದಾಯ ಸ್ಥಿತಿಯನ್ನು ಅವರು ಇವತ್ತಿಗೂ ಪಾಲಿಸ್ತಾರೆ. ಒಂದು ಕೇರಳದವರು ಅವರ ಸ್ಥಿತಿಯನ್ನು ಅವರು ಇವತ್ತಿಗೂ ಎಲ್ಲೂ ಬಿಟ್ಟುಕೊಡಲಿಲ್ಲ. ಯಾವ ಅವರ ಸ್ಥಿತಿ, ಆ ಬೆಳಗ್ಗೆ ಎದ್ದು ಆ ದೇವಸ್ಥಾನಕ್ಕೆ ಹೋಗೋದು, ಒಂದು ಸ್ನಾನ ಮಾಡೋದು, ಒಂದು ಗಂಧ ಇಡೋದು, ಒಂದು ನ್ಯೂಸ್ ಪೇಪರ್ ಓದೋದು. ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ನ್ಯೂಸ್ ಪೇಪರಿಗೆ ತುಂಬ ಮಹತ್ವ ಕೊಟ್ಟದ್ದು ಕೇರಳದವರು. ಆದ ಕಾರಣ ಕೇರಳದವರು ವೆಲ್ ಎಜುಕೇಟೆಡ್. ಕೇರಳದವರು ಯಾಕೆ ಅಷ್ಟು ಸಣ್ಣ ಒಂದು ಸ್ಟೇಟ್ ಆಗಿ ಅದು ಅಷ್ಟು ಎತ್ತರಕ್ಕೆ ಹೋಯಿತು ಅಂತ ಹೇಳಿ, ಪ್ರತಿಯೊಬ್ಬರಿಗೆ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಟರು ಅಲ್ವಾ. ತಮಿಳುನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಅನೇಕ ರೀತಿಯ ಈ ದೇವಸ್ಥಾನ ವಿಜ್ಞಾನಿಗಳದ್ದು, ಯೋಗಿಗಳದ್ದು ಅನೇಕ ಪುರಾಣ ವಿಚಾರಗಳಿಗೆಲ್ಲ ಸಾಕಷ್ಟು ಮಹತ್ವ ಕೊಟ್ಟು ಇವತ್ತಿಗೂ ಅದನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಅವರವರಿಗೆ ಅವರವರ ಸ್ಥಿತಿಗೆ ತಕ್ಕವಾಗಿ ಅವರವರ ಅಂತ ಹೇಳೋದು ಆ ರಾಜ್ಯದ ಸ್ಥಿತಿಗಳಿಗೆ ತಕ್ಕವಾಗಿ ಎಲ್ಲ ವಿಚಾರವನ್ನು ಅವರು ಹಿಂಬಾಲಿಸ್ತಾ ಬರ್ತಾ ಇದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟು ಕರ್ನಾಟಕದಲ್ಲಿ ಹೇಳಿದ ಹಿರಿಯರು ಏನಲ್ಲಿ ಹೇಳಿದ್ದಾರೆ, ಯಾವ ರೀತಿ ಸಂಪ್ರದಾಯವಾಗಿರಬೇಕು, ದೇವಸ್ಥಾನ ಹೇಗಿರಬೇಕು, ಆಚಾರ ಹೇಗಿರಬೇಕು, ಸಂಸ್ಕಾರ ಹೇಗಿರಬೇಕು ಅಂತೇಳಿ ಕರ್ನಾಟಕದವರಿಗೆ ಹೇಳಿದಂಥ ವಿಚಾರವನ್ನು ಕರ್ನಾಟಕದವರು ಪಾಲಿಸ್ತಾ ಇದ್ದಾರೆ. ಇದು ನಾವೀಗ ಮಾತಾಡೋದು ಕೇವಲ ಒಂದು ಸೌತ್ ಇಂಡಿಯನ್ನ ವಿಚಾರ. ಈಗ ನಾವು ನಾರ್ತ್ ಇಂಡಿಯಾಕ್ಕೆ ಹೋದರೆ ಇದೇ ರೀತಿಯಾದ ಆಯಾಯ ರಾಜ್ಯಕ್ಕೆ ತಕ್ಕಾದ ವಿಚಾರಗಳನ್ನು ಅವರವರು ಹಿಂಬಾಲಿಸ್ತಾ ಬರ್ತಾ ಇದ್ದಾರೆ ಅಲ್ವಾ. ಎಲ್ಲರೂ ಅವರವರ ಈ ಹಿರಿಯರು ಹೇಳಿದ ಸಂಪ್ರದಾಯಕ್ಕೆ ತಕ್ಕವಾಗಿ ಎಲ್ಲವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಹೇಳ್ದಾಯ್ತಾ ನಿಮಗೆ ಭಾರತ ದೇಶದ ಸ್ಥಿತಿಯನ್ನು ಹೇಳುವ ವಿಷಯ. ಆಗ ಈ ಭಾರತ ದೇಶದಲ್ಲಿ ಇಷ್ಟು ಸತ್ಯ ಎಲ್ಲರಿಗೂ ಗೊತ್ತಿ ಇದ್ದು ಈ ಹ್ಯಾಪಿ ನ್ಯೂ ಇಯರ್ ಅನ್ನು ಯಾಕೆ ಆಚರಿಸ್ತಾರೆ ಅಂತ ಕೇಳುತ್ತೆ. ಇದೊಂದು ಸ್ಟೇಟಿಗೆ ಸಂಬಂಧಪಟ್ಟದಲ್ಲ, ಇದು ಟೋಟಲ್ ದೇಶಕ್ಕೆ ಸಂಬಂಧಪಟ್ಟದ್ದು. ಈ ಸನಾತನ ಧರ್ಮದಲ್ಲಿ ಯಾವಾಗ ಹ್ಯಾಪಿ ನ್ಯೂ ಇಯರ್ ಹೇಳಿದ್ದಾರೆ? ಯಾಕೆಂತಂದ್ರೆ ಇವತ್ತು ನಮ್ಮ ಗುರುದೇವರ ಜನ್ಮ ದಿನೋತ್ಸವ, ಒಂದು ಶಾಸ್ತ್ರವೇದ ಜನ್ಮ ದಿನೋತ್ಸವ, ಅದಲ್ಲದೆ ಚಿತ್ರಕಣಿತೆ ಅರ್ಥಾಯ್ತ, ಹೊಸ ವರ್ಷದ ಪ್ರಾರಂಭ, ಸೌರಮಾನ ಯುಗಾದಿ, ಚಾಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ, ಎರಡು ಬೇಕು ಈ ಪ್ರಪಂಚದಲ್ಲಿ. ಅಪ್ಪ ಬೇಕು, ಅಮ್ಮ ಬೇಕು. ಒಂದು ಅಮ್ಮನನ್ನು ಹೇಳಿದೆ ಚಾಂದ್ರಮಾನ ಯುಗಾದಿ, ಇನ್ನೊಂದು ಸೌರಮಾನ ಯುಗಾದಿ. ಅಪ್ಪನನ್ನು ಸೂರ್ಯ ಅಪ್ಪ, ಚಂದ್ರ ಅಮ್ಮ. ಅಪ್ಪ ಅಮ್ಮ ಹೇಳಿದ್ದನ್ನು ಈ ಮಕ್ಕಳು ಪಾಲಿಸ್ತಾ ಬರುದು. ಈ ದೇಶದಲ್ಲಿ ಒಟ್ಟಿನಲ್ಲಿ ಅಪ್ಪ ಅಮ್ಮ ಹೇಳಿದ ವಿಚಾರವನ್ನು ಪಾಲಿಸ್ತಾ ಬರುದು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಆಗ ಈ ಅಪ್ಪ ಅಮ್ಮ ಹೇಳಿದ ವಿಚಾರವನ್ನು ಇಲ್ಲಿ ಇಷ್ಟು ಒಂದು ಪವಿತ್ರ ರೀತಿಯಲ್ಲಿ ಪಾಲಿಸ್ತಾ ಬರುವಾಗ ಈ ಹ್ಯಾಪಿ ನ್ಯೂ ಇಯರ್ ಅನ್ನು ಮಾತ್ರ ಯಾಕೆ ಅಪ್ಪ ಅಮ್ಮ ಹೇಳಿದ್ದನ್ನು ನಾವು ಆಚರಿಸುವುದಿಲ್ಲ? ಈಗ ಭಾರತ ದೇಶದಲ್ಲಿ ಎಷ್ಟು ಧರ್ಮಗಳಿದೆ? ಸರ್ವ ಧರ್ಮವು ಭಾರತ ದೇಶದಲ್ಲಿ, ಸರ್ವ ಧರ್ಮಕ್ಕೂ ಗೌರವವನ್ನು ಕೊಟ್ಟಂತ ದೇಶ ಭಾರತ ದೇಶ. ಎಲ್ಲ ಧರ್ಮದವರಿಗೂ ಒಂದು ಸ್ವಾಗತ, ವೆಲ್ಕಮ್.
ಅರ್ಥ ಆಯ್ತಾ? ಬಾಕಿ ಕಂಟ್ರಿಯಲ್ಲಿ ಇಷ್ಟೊಂದು ಫ್ರೀನೆಸ್ ಇದೆ. ಬೇರೆ ಕಂಟ್ರಿಯಲ್ಲಿ ಹೋದ್ರೆ ಆಯಾ ದೇಶದ ಕಟ್ಟುಪಾಡನ್ನು ಪಾಲಿಸಲೇಬೇಕು. ಈ ದೇಶದಲ್ಲಿ ಯಾಕೆ ಪಾಲಿಸುವುದಿಲ್ಲ? ಈ ದೇಶದಲ್ಲಿ ಯಾಕೆ ಅದನ್ನು ಹಿಂಬಾಲಿಸಬೇಕಾಗುವುದಿಲ್ಲ? ಎಕ್ಸೆಸಿವ್ ಲಿಬರ್ಟಿ ಅಂದ್ರೆ ಅತಿಯಾದ ಸ್ವಾತಂತ್ರ್ಯ. ಅತಿಯಾದ ಸ್ವತಂತ್ರ, ಅತಿಯಾದ ಸ್ವತಂತ್ರ ಅಲ್ಲ, ಅದು ಮಾತೃ ಪ್ರೇಮ. ಭಾರತ ದೇಶ ಅಂದ್ರೆ ತಾಯಿಯ ಕರುಣೆ. ಆ ತಾಯಿಯ ಕರುಣೆಯನ್ನು ನಾವು ಉಪಯೋಗಿಸಿದ ರೀತಿ ತಪ್ಪಾಗಿದೆ. ಆ ತಾಯಿಯ ಪ್ರೀತಿಯನ್ನು ನಾವು ಉಪಯೋಗಿಸಿದ ರೀತಿ ತಪ್ಪಾಗಿದೆ. ಹೇಳೋದು ಅರ್ಥ ಆಯ್ತಾ? ಇದನ್ನು ತಿದ್ದಬೇಕಾದವರು ಯಾರು? ದೇಶ ಸೇವೆ ಮಾಡುವುದು, ಜನ ಸೇವೆ ಮಾಡುವುದು. ಇದನ್ನು ತಿದ್ದಿ ಒಂದು ಒಳ್ಳೆ ಸ್ಥಿತಿಗೆ ತರಬೇಕಾದವರು, ಒಂದು ಸತ್ಯದ ಸ್ಥಿತಿಯನ್ನು ಹೇಳಿಕೊಡಬೇಕು. ಅವರು ನಿಜವಾಗಿ ಈ ರಾಜಕೀಯ ರಂಗದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳಬೇಕು. ಆದರೆ ಅವರನ್ನು ಒಳ್ಳೆಯವರಾಗಿ ಇಡ್ಲಿಕ್ಕೆ ಈ ಪ್ರಜೆಗಳು ಬಿಡುದು. ಇದು ಇನ್ನು ಪರಮ ಸತ್ಯ. ಒಳ್ಳೆಯವನಿಗೆ ಒಂದು ಓಟೆ ಹಾಕುವುದಿಲ್ಲ, ಒಳ್ಳೆಯವನನ್ನು ಇಲ್ಲಿ ಆರಿಸುವುದೇ ಇಲ್ಲ. ಒಳ್ಳೆಯವನು ಬೇಡ, ಇಲ್ಲೆಲ್ಲ ಆದ ನಂತರ ಹೇಳು. ಅರ್ಥ ಆಯ್ತಾ? ಇಲ್ಲೆಲ್ಲ ಆದ ನಂತರ ಹೇಳುವಂತ ವಿಚಾರ. ಅಲ್ಲಿ ಕೂತ್ಕೊಳಿಸಿದ್ಯಾರು? ಆ ಸ್ಥಾನ ಕೊಟ್ಟದ್ಯಾರು? ಪ್ರಜೆಗಳು. ಆಗ ಪ್ರಜೆಗಳಿಗೆ ಒಳ್ಳೆ ಜ್ಞಾನ ಬರಬೇಕು. ಆ ಪ್ರಜೆಗಳಿಗೆ ಒಳ್ಳೆ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಅದು ಯಾರು ಹೇಳಲಿಕ್ಕೆ ಸಾಧ್ಯ? ನಮ್ಮ ಅಂತವ್ರು ಹೇಳಲಿಕ್ಕೆ ಸಾಧ್ಯ. ಅದು ಒಳ್ಳೆ ದೇಶ ನಾಯಕರು, ಒಳ್ಳೆ ದೇಶ ಪ್ರೇಮ ಇದ್ದವರು, ಜನಸೇವೆ ಮಾಡುವವರು, ಇವರೆಲ್ಲ ಇಂಥ ವಿಚಾರವನ್ನು ಈ ದೇಶದ ಬಗ್ಗೆ 10 ಜನರಿಗೆ ಆ ಸತ್ಯ ವಿಷಯ ತಿಳಿಸುವಾಗ, ಈ ದೇಶದಲ್ಲಿ ಸತ್ಯವಂತನಾಗಿದ್ದರೆ, ಅವ ನಿಜವಾದ ದೇಶಭಕ್ತನಾಗಿದ್ದರೆ, ಈ ಮಣ್ಣಿನಲ್ಲಿ ಅವನು ನಿಜವಾಗಿ ಓಡಾಡೋದಾಗಿದ್ದರೆ, ಅವ ಈ ದೇಶದ ಎಲ್ಲ ವಿಚಾರವನ್ನು ಗೌರವಿಸ್ತಾನೆ. ಈ ಸನಾತನ ಧರ್ಮದ ಎಲ್ಲ ವಿಚಾರವನ್ನು ಗೌರವಿಸ್ತಾನೆ. ಕೇಳೋದು ಅರ್ಥ ಆಯ್ತಾ? ಹೀಗೆ ಆಗ್ಲಿಕ್ಕೆ ಏನು ಕಾರಣ ಅಂತ ಕೇಳಿದೆ. ಈಗೆಲ್ಲರವರವರ ಪೂಜೆ ಪುನಸ್ಕಾರ ಆ ಧರ್ಮಕ್ಕೆ ತಕ್ಕಂತೆ ಎಲ್ಲವೂ ಚೇಂಜ್ ಮಾಡಿದ್ರು ಕೂಡ ಅವರವರ ಮಾತೃಭಾಷೆಯನ್ನು ಬಿಟ್ಟು, ಅವರವರ ಸಂಸ್ಕಾರವನ್ನು ಬಿಟ್ಟು ಸಾವಿರ ರೀತಿಯಲ್ಲಿ ಅದನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಏನು ಕಾರಣ? ಇದೊಂದು ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದಿಂದ ಸ್ಟಾರ್ಟ್ ಆದಂತ ಒಂದು ಅಲ್ಲ ಸಂದೇಶ. ಪ್ರೆಸೆಂಟ್ ಹೇಳುದು ನನಗೂ ನಿಮಗೂ ಒಂದು ಮಾತುಕತೆ ಅಂತ ಹೇಳಿದ್ದೆ. ಈಗ ಹೊಸ ವರ್ಷದಿಂದ ಪ್ರಾರಂಭವಾದ ಇವತ್ತು. ಅರ್ಥ ಆಯ್ತಲ್ವಾ? ನಾವೀಗ ಅಲ್ಲಿಗೆ ಹೋಗ್ಬೇಕು. ಹೊಸ ವರ್ಷದಿಂದಲೇ ತಗೊಳ್ಬೇಕು ಎಲ್ಲ ವಿಚಾರ ಅಲ್ವಾ? ಈ ಹೊಸ ವರ್ಷದಿಂದಲೇ ನಾವು ತಗೊಳ್ಳುವಾಗ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿ, ನಮ್ಮ ಹೊಸ ವರ್ಷವನ್ನು ನಾವು ಮರ್ತದ್ದು ಯಾಕೆ? ನಮ್ಮ ಹೊಸ ವರ್ಷವನ್ನು ನಾವು ಮರ್ತದ್ದು ಯಾಕೆ? ಪಂಚಾಂಗ ಯಾವಾಗ ಬರುದು? ಈ ಪಂಚಾಂಗ ಎಂಬುದು ಯಾವಾಗ ಬರುದು? ಅದನ್ನು ಯಾವಾಗ ಶ್ರವಣ ಮಾಡುದು? ಅಲ್ವಾ? ಹೊಸ ವರ್ಷ ಯುಗಾದಿ ಒಂದು, ಇನ್ನೊಂದು ಸೌರಮಾನ ಯುಗಾದಿ ಅಲ್ವಾ? ಇದು ಸರಿಯಾದ ಕ್ಯಾಲೆಂಡರ್. ಇದನ್ನು ಸೈನ್ಸ್ ನಂಬುತ್ತದೆ ಅಂತ ಹೇಳ್ತಾರೆ ಎಲ್ಲರೂ ಅಲ್ವಾ? ಈ ಪಂಚಾಂಗವನ್ನು ಸೈನ್ಸ್ ನಂಬುತ್ತದೆ ಅಂತ ಹೇಳಿದ್ದಾರೆ. ಎಲ್ಲ ಆಧ್ಯಾತ್ಮಿಕದಲ್ಲಿ, ಈ ಸೈನ್ಸ್ನಲ್ಲಿ ಎಲ್ಲ ತಿಳಿದವರು ಹೇಳಿದ್ದು, ಈ ಸೈನ್ಸ್ ನಾಸದಲ್ಲಿ ಕೂಡ ಪಂಚಾಂಗ ಬೇಕು, ಪಂಚಾಂಗದ ಮೇಲೆ ಎಲ್ಲವೂ ಅಡಗಿದೆ ಅಂತ ಹೇಳಿ. ಅರ್ಥ ಆಯ್ತಾ? ಪಂಚಾಂಗ ಗುರುಗಳೇ, ನಾನೇ ಓದಲ್ಲ. ಯಾವಾಗೆಲ್ಲ ಗುಳಿಗೆಲ್ಲ ನೋಡ್ತೇವೆ, ಅದು ಯಾವ್ದಾದ್ರು ನಾನೇ ನೋಡೋದಿಲ್ಲ. ನಾನು ನಮ್ಮ ಕ್ಷೇತ್ರದಲ್ಲಿ ನನ್ನ ಗೆಳೆಯ ಶಾಸಕ ಎಲ್ಲ ಉಚಿತವಾಗಿ ಪ್ರತಿ ವರ್ಷ ಯುಗಾದಿ ದಿವಸ ಪಂಚಾಂಗ ಕೊಟ್ಟರು. ಪಂಚಾಂಗ ಕೊಡ್ತೀರಾ ಸರಿ, ಪಂಚಾಂಗ ಓದೋದನ್ನ ಹೇಳ್ಕೊಡ್ದೇನೆ ನೀವು ಬರೀ ಬ್ರಾಹ್ಮಣರಿಗೆ ಮಾತ್ರ ನೀವು ಕೊಟ್ರೆ ಪಂಚಾಂಗ, ಬ್ರಾಹ್ಮಣೇತರ ಕೊಡ್ಬೇಕು, ಹಿಂದೂಗಳಿಗೆ ಎಲ್ಲರಿಗೂ ಕೊಟ್ರೆ ಅದು ಅರ್ಥ ಆಗುತ್ತೆ. ಪಂಚಾಂಗದಲ್ಲಿ ಯಾವಾಗ ಮಳೆ ಆಗುತ್ತೆ, ಏನಾಗುತ್ತೆ, ಯಾವ್ಯಾವ ತಿಥಿ ಯಾವುದು, ಯಾವ್ಯಾವ ನಕ್ಷತ್ರ ಯಾವ್ದು ಇರುತ್ತೆ,
ಯಾವ್ಯಾವ ಯಮಗಂಡ ಕಾಲ ಯಾವುದು, ಪ್ರತಿಯೊಂದಕ್ಕೂ ಪಂಚಾಂಗ ಬೇಕು. ಮುಹೂರ್ತ ಫಿಕ್ಸ್ ಮಾಡ್ಬೇಕಾದ್ರೆ ನೀವು ಹೇಳ್ಕೊಡೋರಿಲ್ವೇ ಅಂದ್ರೆ ಫಸ್ಟ್ ಇಲ್ಲ ಕಲಿಯೋನ್ಗೆ ಆಸಕ್ತಿ ಇರಬೇಕು, ಇಲ್ಲೊಂದು ಹಿಂದೂ ಧಾರ್ಮಿಕ ಮುಖಂಡರಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳ್ಕೊಡ್ಬೇಕು. ಈಗ ಕೆಲವು ಮನೆಗಳ ಸಂಸ್ಕಾರ ಇರುತ್ತೆ, ಅವರ ಪೂರ್ವ ಜನ್ಮದ ಮತ್ತೆ ಜೊತೆಗೆ ಮನೆ ವಾತಾವರಣ, ಅವರು ಪಂಚಾಂಗ ಇಟ್ಕೊಳ್ತಾರೆ, ರೆಫರ್ ಮಾಡ್ತಾರೆ, ಓದ್ತಾರೆ. ಬಟ್ 99% ಆಫ್ ಹಿಂದೂ ಸೊಸೈಟಿ ದೇ ಕಾಂಟ್ ರೀಡ್. ಅದನ್ನ ಓದಿ ತಿಳ್ಕೊಳ್ಳೋ ಜ್ಞಾನ ಇಲ್ಲ. ಟು ಟೆಲ್ ಯು ಆನೆಸ್ಟ್ಲಿ, ಅದು ಹೇಳ್ಕೊಡ್ತೀವಿ. ಬರೀ ಪಂಚಾಂಗ ಕೊಟ್ಟರೆ ವರ್ಷಕ್ಕೆ ಕೊಟ್ಟಿದ್ದ ದಿವಸ ಪೂಜೆಗೆ ಇಡ್ತಾರೆ, ನೆಕ್ಸ್ಟ್ ಇಯರ್ ಕೊಟ್ಟಾಗ ಇನ್ನೊಂದ್ಸರಿ ತಂದು ಪೂಜೆ ಮಾಡ್ತಾರೆ. ಇಷ್ಟಕ್ಕೆ ಸೀಮಿತ ಆಗ್ಬಿಡ್ತೀವಿ. ಮೊನ್ನೆ ಹೇಳಿದ್ದೇನೆ, ಪಂಚಾಂಗ ಕೊಡೋದು ಮುಖ್ಯ ಅಲ್ಲ, ಸುಮ್ಮನೆ ಕೊಡ್ತೀರ ನಾವು ಭಕ್ತಿಯಿಂದ ಇಡ್ತೀವಿ, ಭಗವದ್ಗೀತೆ ಇಟ್ಕೊಂಡಂಗೆ ಇಟ್ಕೋತೀವಿ ಅಷ್ಟೇ. ಬೈಬಲ್ ಥರ ಓದಿಸಲ್ಲ, ಕುರಾನ್ ಥರ ಓದಿಸಲ್ಲ. ಹಿಂದೂ ಸಮಾಜದಲ್ಲಿ ಇದೆ ದುರ್ದೈವ. ಸತ್ಯವಾದ ವಿಚಾರ. ಇದಕ್ಕೆಲ್ಲದಕ್ಕೂ ನಾನು ಹೇಳಲಿಕ್ಕೆ ಬರೋ ಉತ್ತರ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ. ಹೌದು. ಈ ಪಂಚಾಂಗವನ್ನು ಸೈನ್ಸ್ ಒಪ್ತದೆ ಅಂತ ಹೇಳಿದ್ದಾರೆ. ಸೈನ್ಸ್ ಬಹಳಷ್ಟು ಬಿಲೀವ್ ಮಾಡ್ತದೆ ಪಂಚಾಂಗವನ್ನು. ಇವತ್ತೊಂದು ರಾಕೆಟ್ ಬಿಡಬೇಕು ಅಂತ ಹೇಳಿ ಕೂಡ ಪಂಚಾಂಗ ನೋಡಿ ಬಿಡು. ಇವತ್ತು ಯಾವುದೇ ಒಂದು ಹೊಸ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಪಂಚಾಂಗದ ಮೇಲೆಯೇ ಸ್ಟಾರ್ಟ್ ಮಾಡೋದು. ಇದನ್ನು ತಿಳಿದವರೆಲ್ಲರೂ ಹೇಳಿದ್ದಾರೆ. ಇದೆಲ್ಲ ಹೇಳಿ ಇರುವಾಗ ಈ ಪಂಚಾಂಗದಲ್ಲೇ ಹೇಳಿದಲ್ಲ ಹೊಸ ವರ್ಷ ಯಾವಾಗ ಅಂತ, ಅದನ್ನ ಯಾಕೆ ಪಾಲಿಸ್ಲಿಕ್ಕೆ ಆಗುದಿಲ್ಲ? ಆ ಸೈನ್ಸ್ ಅಲ್ವಾ, ಆ ಸತ್ಯ ಅಲ್ವಾ? ಆಗ ನಾವು ಹ್ಯಾಪಿ ನ್ಯೂ ಇಯರ್ ಅನ್ನು ಪಾಲಿಸ್ತೇವೆ ಅಂತ ಹೇಳಿದ್ರೆ ಡಿಸೆಂಬರ್ ಎಂತ 30 ರಾತ್ರಿ ಡ್ಯಾನ್ಸ್ 31 ಎಂತ ಇಂಗ್ಲಿಷ್ ಎಲ್ಲ ಡ್ಯಾನ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಇಡೀ ದೇಶದಾದ್ಯಂತ ಎಲ್ಲ ಡಾಮ್ ಡೂಮ್ ಎಲ್ಲ ಹೊಡೆದು 1000 ರೀತಿಯಲ್ಲಿ ಮತ್ತೆ ಹ್ಯಾಪಿ ನ್ಯೂ ಇಯರ್ ಅಲ್ವಾ? ಜನವರಿ 1 ರಾತ್ರಿ 12 ಗಂಟೆಗೆ ಆಗ್ತದೆ, ಈ ಕಡೆ ಬದಲಿ ಆಗ್ತದೆ. ಅರ್ಥ ಆಯ್ತಲ್ಲ? ಅದು ನಿಜವಾಗಿ ಸತ್ಯ. ಈ ಸೃಷ್ಟಿ ನಿಯಮ ಆಗಬೇಕಾದ್ರೆ ಈ ರಾತ್ರಿಯಲ್ಲಿ ಹಗಲು ಬೇಕು, ರಾತ್ರಿ ಬೇಕು. ಈ 12 ಗಂಟೆ ರಾತ್ರಿಯನ್ನು ಯಾಕೆ 1 ಗಂಟೆಯಾಗಿ ಪರಿವರ್ತನೆ ಮಾಡಿದ್ರು? ಮಾರ್ನಿಂಗ್ ಇಂಗ್ಲಿಷ್ ನಾವು ಮಾಡ್ತಾನಲ್ಲ, ನಾವು ಹೇಳ್ತೇವಲ್ಲ, ಸೂರ್ಯ ಉದಯ ಆದ ನಂತರ ಲೆಕ್ಕಾಚಾರ ಅಂತ. ಇನ್ನೊಬ್ಬ ಏನು ಹೇಳ್ತಾನೆ? ಚಂದ್ರನ ಮೇಲೆ ಲೆಕ್ಕಾಚಾರವನ್ನು ಹೇಳ್ತಾನೆ. ಅರ್ಥ ಆಯ್ತಲ್ಲ? ಇನ್ನೊಬ್ಬ ತಿಳಿದ ವೈದ್ಯತ ಸೂಕ್ಷ್ಮವಾಗಿ ಓದವ ಹೇಳ್ತಾನೆ, ಇದು ನಡುವಲ್ಲಿ ಉಂಟು. ಚಂದ್ರ ಉದಯ ಆಗಿ ಇಷ್ಟು ಹೊತ್ತಾಗಬೇಕು, ಇನ್ನು ಸೂರ್ಯ ಉದಯ ಆಗಲಿಕ್ಕೆ ಇಷ್ಟು ಹೊತ್ತಾಗಬೇಕು. ಇದರ ನಡುವಿನ ಟೈಮ್ ಉಂಟಲ್ಲ, ಅದು ಸೃಷ್ಟಿಯ ಟೈಮ್. ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ. ಆ ಸೃಷ್ಟಿಯ ಟೈಮ್ ಅಲ್ಲಿಂದ ಲೆಕ್ಕ ತಗೊಂಡವ. ಆಗ ಕತ್ತಲೆಯಲ್ಲಿ 2 ಭಾಗ ಮಾಡಿದ. ಆ ಕತ್ತಲೆಯಲ್ಲಿ ಆ ಕತ್ತಲೆ ಹೇಗೆ ಆಗ್ತದೆ, ಕತ್ತಲೆ ಹೇಗೆ ಮುಂದೆ ಚಲಿಸ್ತದೆ, ಚಲಿಸಿದ್ರೆ ಏನಾಗ್ತದೆ, ಆ ನಡುವು ಕತ್ತಲೆ ಎಂಬ ವಿಚಾರವನ್ನು ತಕೊಂಡವ ಮೈನ್ ಪಾಯಿಂಟ್ ಅಂತ. ಸ್ವಲ್ಪ ಸೈನ್ಸ್ ನಾವು ಕೇಳಿದ್ರೆ ಒಳ್ಳೇದು ವಿಷಯವನ್ನು. ಈ 12 ಗಂಟೆ ರಾತ್ರಿ ಅದು ಯಾಕೆ ಅದು AM ಆಯ್ತು ಟಕ್ಕ ಅಂತ? 12 ಗಂಟೆ ಆದ ಅಲ್ಲ, 1 ಗಂಟೆ ಆಗುವ 12 ಗಂಟೆ ಅದು ಕೂಡ್ಲೆ AM. ನನ್ಗೆ ಗೊತ್ತಿರೋ ಭಾಷೆಯಲ್ಲಿ ಮಾತಾಡ PM. ಇದೆಲ್ಲ ಏನು ಕಾರಣ ಗೊತ್ತಾ? ಇವತ್ತು ನೀವು ಪಂಚಾಂಗ ನೀವು ಹೇಳಿದ್ರಿ ಸೂರ್ಯೋದಯ ಸೂರ್ಯಾಸ್ತ ಅಲ್ವಾ? ಈಗ ಪಂಚಾಂಗವನ್ನು ಬ್ರಾಹ್ಮಣರು ಮಾತ್ರ ಓದ್ದು ಅಂತ ಅವ್ರು ಹೇಳಿಕೊಡುದಿಲ್ಲ ಅಂತ. ಹೇಳ್ಕೊಡೋದಿಲ್ಲ ಅಲ್ಲ, ಕಲ್ಸೋರಿಲ್ಲ, ಸ್ಕೂಲಲ್ಲಿ ಇಲ್ಲ. ಅಲ್ಲ, ಖಂಡಿತವಾಗಿ ಇದೆಲ್ಲ ದೇಶದಲ್ಲಿ ಬರಬೇಕು ಅಂತ ಹೇಳೋದು. ಇದೆಲ್ಲ ಒಂದು ಕಾಲದ ದೇಶದಲ್ಲಿತ್ತು. ನಿಜವಾಗಿ ಬ್ರಾಹ್ಮಣ ಅಂತೇಳಿ ಆದವನು ಅವನು ತನ್ನ ವಿದ್ಯೆಯನ್ನು ಯಾರು ಒಬ್ಬ ತಿಳಿಲಿಕ್ಕೆ ಆಸೆ ಪಡ್ತಾನೋ, ತನ್ನ ಒಳಗಿರುವ ಜ್ಞಾನವನ್ನು ಯಾರು ಒಬ್ಬ ಇರ್ಬೋದು. ಈ ಬ್ರಾಹ್ಮಣನಿಗೆ ಜಾತಿ ಇಲ್ಲ, ಜಾತಿಯನ್ನು ಹೇಳುವನು ಬ್ರಾಹ್ಮಣನಲ್ಲ. ಅರ್ಥ ಆಯ್ತಾ? ಆ ಬ್ರಾಹ್ಮಣ ಅಂತ ಹೇಳಿದ್ರೆ ಆ ಪ್ರಪಂಚಕ್ಕೆ ಬೇಕಾದ. ಅರ್ಥ ಆಯ್ತಲ್ಲ? ಯಾರಿಗೊಬ್ಬರಿಗೆ ಬ್ರಹ್ಮದ ಅರಿವು ಉಂಟು, ಯಾರಿಗೊಬ್ಬರಿಗೆ ಜ್ಞಾನದ ಅರಿವು ಉಂಟು, ಯಾರಿಗೊಬ್ಬರಿಗೆ ಸತ್ಯದ ಅರಿವು ಉಂಟು. ಹೇಳ್ಬಿಟ್ಟಿದ್ದಲ್ಲ, ಜನ್ಮನಾ ಜಾಯತೆ ಶೂದ್ರಃ ಕರ್ಮಣಾಂ ದ್ವಿಜಃ
ಆಚಾರ್ಯಾಣಾಂ ವಿಪ್ರಹ ಬ್ರಹ್ಮಜ್ಞಾನೇನ ಬ್ರಹ್ಮಣ. ಬ್ರಹ್ಮಜ್ಞಾನ ಯಾರು ಬೇಕಾದ್ರೂ ಪಡಿಬೋದು, ಪ್ರೊವೈಡೆಡ್ he must be prepared to undergo all these stages with the rigorous process. ಖಂಡಿತವಾಗಿ ಹುಟ್ಟುವಾಗ ಎಲ್ಲರೂ ಶೂದ್ರರೇ. ಹೌದು. ಅರ್ಥ ಆಯ್ತಲ್ವಾ? ಹುಟ್ಟುವಾಗಲೇ ಸತ್ಯವನ್ನು ಹೇಳಿದೆ. ಏನು ಗೊತ್ತುಂಟ, ನೀನು ಪ್ರಪಂಚಕ್ಕೆ ಬೇಕಾಗಿರುವವನು ಅಂತ ಹುಟ್ಟುವಾಗಲೇ ಸತ್ಯವನ್ನು ಹೇಳಿಕೊಟ್ಟಿದ್ದಾರೆ. ಹೇಗೆ? ಒಂದು ಮಗು ಜನಿಸ್ತದೆ ಅಂತ ಹೇಳಿದ್ರೆ ಆ ಮಗುವನ್ನು ಮೊದಲು ಮುಟ್ಟುವುದು ಯಾರು? ಡಾಕ್ಟರ್ ಇಲ್ಲ ನರ್ಸ್. ಡಾಕ್ಟರ್ ಇಲ್ಲದೆ ನರ್ಸ್. 9 ತಿಂಗಳು ಹೊತ್ತ ಅಮ್ಮನಿಗೆ ಮುಟ್ಲಿಕ್ಕೆ ಆಗುದು. ಡಾಕ್ಟ್ರು, ನರ್ಸು, ಆಯನೋ ಯಾರೋ ಒಬ್ರು ಆ ಸಮಯದಲ್ಲಿ ಆ ಮಗುವನ್ನು ಮುಟ್ತಾರೆ ಅಲ್ವಾ? ಆ ಮಗು ಹೊರಗೆ ಬರುವಾಗಲೇ ಇನ್ನೊಬ್ಬರ ಕೈಗೆ ಬರೋದು. ಅವ್ರು ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ, ಯಾವ ಗೋತ್ರ ಅಂತಲೇ ಗೊತ್ತಿಲ್ಲ. ಈ ಸತ್ಯವನ್ನು ತಿಳಿದವ ಬ್ರಾಹ್ಮಣನಾಗ್ತಾನೆ. ಇಂಥ ಬ್ರಾಹ್ಮಣನಾದವ ಅವನ ಒಳಗಿರುವ ಜ್ಞಾನವನ್ನು ಎಲ್ಲರಿಗೂ ಹಂಚುತ್ತಾನೆ. ತಿಳಿದದನ್ನೆಲ್ಲ ಕೊಟ್ಟು ಬಿಡ್ತಾನವ. ಒಂದು ವಿಚಾರ ಹೇಳೋದರ್ಥ ಆಯ್ತಾ? ಒಂದು ಕಾಲದಲ್ಲಿ ಇದೇ ರೀತಿ ಎಲ್ಲ ಕೊಡ್ತಾ ಇದ್ರು. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಈ ಸಮೀಪದಲ್ಲಿ ಭಾರತ ದೇಶವನ್ನು ಆಳಿ ಹೋಗಿದ್ದಾರಲ್ವ, ಈ ಬ್ರಿಟಿಷರು ಮಾಡಿದ ಕುತಂತ್ರ ಇವತ್ತು ದೇಶ ಇಂಥ ಒಂದು ಸ್ಥಿತಿಗೆ ಬರಲಿಕ್ಕೆ ಕಾರಣ. ದೇಶದಲ್ಲಿ ಇದ್ದವರ ಮನಸ್ಸನ್ನು ಕಲ್ಮಶಗೊಳಿಸಿ ಈ ಮನಸ್ಸನ್ನು 1000 ರೀತಿಯಲ್ಲಿ ಸೃಷ್ಟಿ ಮಾಡಿ ನಮ್ಮ ವೇದವನ್ನು, ಗ್ರಂಥವನ್ನೆಲ್ಲ ಉರಿಸಿ ಅದನ್ನು ಪುನಃ ಒಂದು ಬ್ರಾಹ್ಮಣರನ್ನು ಬೆದರಿಸಿ ಇದೇ ರೀತಿ ಬರಿ ಅಂತ ಹೇಳಿ ಬರೆಸಿ ಅದನ್ನು ಓದಿಸಿ ಇದು ಏನೆಲ್ಲ ಮಾಡಿಬಿಟ್ರು. ಇದು ಸತ್ಯ ವಿಚಾರ. ಆ ವಾಸನೆ ಇನ್ನೂ ನಮ್ಮನ್ನು ಬಿಟ್ಟು ಹೋಗ್ಲಿಲ್ಲ. ಬ್ರಿಟಿಷರಾದ್ರೂ ಸರಿ, ಮೊಘಲರಾದ್ರೂ ಸರಿ, ಇನ್ನು ಡಚ್ಚರಾದ್ರೂ ಸರಿ, ಪೋರ್ಚುಗೀಸರಾದ್ರೂ ಸರಿ, ಯಾರಾದ್ರೂ ಸರಿ, ಅವರು ಬಿಟ್ಟು ಹೋದ ವಿಚಾರ ಇನ್ನೂ ನಾವು ಅದನ್ನು ಅಂಟಿಸಿಕೊಂಡಿದ್ದೇವೆ. ಅದನ್ನು ನಾವು ಬಿಡಲಿಲ್ಲ. ಅವರು ನಮಗೆ ಅಂಟಿಸಿ ಹೋದರು, ನಮಗೆ ಅವರು ಕೊಟ್ಟು ಹೋದರು. ಅವರು ನಮ್ಮನ್ನು ಬಿಟ್ಟು ಹೋಗಲಿಲ್ಲ, ಅವರು ನಮ್ಮನ್ನು ಕರ್ಕೊಂಡೇ ಹೋದರು. ಇದು ಸತ್ಯ ವಿಚಾರ. ಅವ್ರನ್ನ ಬಿಟ್ಟು ಹೋದ್ರು. ಅವರನ್ನು ಬಿಟ್ಟು ಹೋದ್ರು, ಅವರ ಜೊತೆ ನಮ್ಮನ್ನು ಕರ್ಕೊಂಡು ಹೋದ್ರು. ಅವರು ನಮ್ಮನ್ನು ಕರ್ಕೊಂಡು ಹೋದ ಕಾರಣ ನಾವೆಲ್ಲ ಹೀಗೆ ಆ ಭಾರತ ದೇಶದ ವಿಚಾರವನ್ನು ಒಂದು ಸರಿಯಾದ ಸ್ಥಿತಿಯಲ್ಲಿ, ಈಗ ಬಾಲಗಂಗಾ ತಿಲಕ್ ಆದ್ರೂ ಸರಿ, ಮಹಾತ್ಮ ಗಾಂಧೀಜಿ ಆದ್ರೂ ಸರಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆದ್ರೂ ಸರಿ, ಇನ್ನು ಅನೇಕ ಮಹಾನ್ ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ಇದ್ದಾರೆ. ರಾಜಗುರು, ಸುಖದೇವ್, ಭಗತ್ ಸಿಂಗ್, ಹೀಗೆ ತುಂಬಾ ಮಹಾನ್ ದೇಶಕ್ಕೆ ಬೇಕಾಗಿ ಹೋರಾಟ ಮಾಡಿದಂತ ಪರಮ ಪೂಜ್ಯ ಪವಿತ್ರವಾದ ಆತ್ಮಗಳು ಈ ಪ್ರಪಂಚದಲ್ಲಿ ಬೇಕಾದಷ್ಟು ಭಾರತ ದೇಶಕ್ಕೆ ಬೇಕಾಗಿ. ವಿನ್ಸ್ಟನ್ ಚರ್ಚಿಲ್ ಹೇಳಿಬಿಟ್ಟ, ಸ್ವತಂತ್ರ ಕೊಡ್ಬೇಕಾ ಬೇಡವಾ ಅಂತ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆದಾಗ ಅವನು ಹೇಳ್ತಾನಂತಲ್ಲ, ನೋ ಯು ಶುಡ್ ನಾಟ್ ಬಿ ಗಿವನ್ ಫ್ರೀಡಮ್ ಅಂದಾಗ ವೈ ಅಂತ ಕೇಳಿದಾಗ ಅವನು ಹೇಳ್ತಾನಂತಲ್ಲ, ಇಫ್ ಇಂಡಿಯಾ ಇಸ್ ಗಿವನ್ ಫ್ರೀಡಮ್ ಇಟ್ ಈಸ್ ಗೋಯಿಂಗ್ ಟು ಬಿ ರೂಲ್ಡ್ ಬೈ ರಾಸ್ಕಲ್ಸ್, ಸ್ಕೌಂಡ್ರಲ್ಸ್, ಬ್ಯಾಂಡಿಕೂಟ್ಸ್ ಅಂಡ್ ಸ್ವೀಟ್ ಟೆಂಗರ್ಡ್ ಪೊಲಿಟಿಷಿಯನ್ಸ್, ಬಿಕಾಸ್ ದೇ ವಿಲ್ ರಿಫ್ಲೆಕ್ಟ್ ಅಂಡ್ ರಿಫ್ಲೆಕ್ಷನ್ಸ್ ಆಫ್ ದಿ ಸೊಸೈಟಿ. ಯಥಾ ರಾಜ ತಥಾ ಪ್ರಜಾ, ನಂಗೆ ಯಥಾ ಪ್ರಜಾ ತಥಾ ಪ್ರಜಾಪ್ರತಿನಿಧಿ ಅಲ್ವಾ? ಖಂಡಿತ ಸತ್ಯವಾದ ವಿಚಾರ. ಈಗ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಏನು ಹೇಳ್ತೇನೆ ನಾನು? ಈ ಎಲ್ಲ ವಿಚಾರ ನಮಗೆ ಎಲ್ಲ ಕೊಟ್ಟು ಹೋದ್ರು. ಈ ಕೊಟ್ಟು ಹೋದಂತ ವಿಚಾರ ಈ ದೇಶಕ್ಕೆ ಬೇಕಾಗಿ ಹೋರಾಡಿದ್ದ ಶ್ರೇಷ್ಠ ಸಾಧು ಸಂತರು ಈ ದೇಶಕ್ಕೆ ಬೇಕಾಗಿ ಹೇಳಿದಲ್ಲ, ಪರಮ ಪೂಜ್ಯ ಆತ್ಮಗಳು, ಪರಮ ಪವಿತ್ರವಾದ ಆತ್ಮಗಳು ಈ ದೇಶಕ್ಕೆ ಬೇಕಾಗಿ ಅನೇಕ ತ್ಯಾಗವನ್ನು ಮಾಡಿದೆ ಅಂತ. ಈ ಅನೇಕ ತ್ಯಾಗವನ್ನು ಮಾಡಿದ ಪರಮ ಪವಿತ್ರವಾದ ಆತ್ಮಗಳ ಹಿಂದೆ ಒಂದು ಪವಿತ್ರವಾದ ಗುರು ಇದ್ದಾನೆ. ಈ ಪವಿತ್ರವಾದ ಗುರು ಏನು ಹೇಳ್ತಾನೋ ಅದು ಇವರ ಜೀವನದಲ್ಲಿ ಆದರ್ಶವಾಗಿ ತಗೊಂಡು ಬಂದು ಒಂದು ರೀತಿಯಲ್ಲಿ ಜೀವನ ಮಾಡ್ತಾ ಹೋಗುವಾಗ ಇವರು 10 ಜನರಿಗೆ ಆದರ್ಶ ಪುರುಷರಾದರು. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇತಿಹಾಸ ಇರೋದು ಕೇವಲ ಇಂಥದ್ದೇನೆ. ಕ್ಷತ್ರಿಯರಿಲ್ದೇ ಹೋಗಿದ್ದಿದ್ರೆ, ಕ್ಷತ್ರಿಯರಿಂದ ಹಿಂದೆ ರಾಜಗುರುಗಳಾಗ್ಲಿ ಅವ್ರ ಮಾರ್ಗದರ್ಶನ ಇಟ್ಕೊಂಡು ನಡೀತಾ ಇತ್ತು. ಆದರೆ ಯಾವ ರಾಣಾ ಪ್ರತಾಪ್ ಸಿಂಗ್ ಬಗ್ಗೆ ಹೆಚ್ಚಿಲ್ಲ,
ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿವಾಜಿ ಆಗಲಿ ಅಥವಾ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಈ ಎಂತೆಂಥ ತ್ಯಾಗಿಗಳು ಈ ಬ್ರಿಟಿಷರ ವಿರುದ್ಧ, ಈ ಮತಾಂಧರ ವಿರುದ್ಧ, ಮೊಘಲರ ವಿರುದ್ಧ. ಖಂಡಿತವಾಗಿ ಅದನ್ನೇ ನಾನು ಹೇಳುದು, ಈ ಪಾಠವನ್ನು ಪುನಃ ಮಾಡಬೇಕು. ಯಾವುದು ಈ ಇತಿಹಾಸ ಎಂಬುದು, ಈ ಸತ್ಯ ಎಂಬುದು ಯಾವುದೋ ಒಂದು ರೀತಿಯಲ್ಲಿ ಕಣ್ಮರೆ ಆಗ್ತಾ ಉಂಟು. ಈ ಕಣ್ಮರೆಯಾಗುವ ವಿಚಾರವನ್ನು ಪುನಃ ಇದನ್ನು ರೀಬರ್ತ್ ಮಾಡಬೇಕು. ಈ ರೀಬರ್ತ್ ಮಾಡಿ ಈ ಸತ್ಯವನ್ನು ತಿಳಿದು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮವನ್ನು ಉಳಿಸುವ ಕೆಲಸ ಪ್ರತಿಯೊಬ್ಬನು ಮಾಡಬೇಕು. ಅಂತ ಒಂದು ದೇಶ ನಾಯಕ ಬರಬೇಕು, ಅಂತ ಒಂದು ದೊಡ್ಡ ಒಂದು ವ್ಯಕ್ತಿ, ಅಂತ ಒಂದು ಪರಮ ಪೂಜ್ಯವಾದ ಒಂದು ವ್ಯಕ್ತಿ ಈ ದೇಶವನ್ನು ಆಳುವಾಗ ಈ ದೇಶ ಬಹಳ ಚೆನ್ನಾಗಿರ್ತದೆ. ಇಲ್ಲಿ ಪುರುಷ ಸಿಂಹಗಳ ಜನನವೇ ವಿರಳಾಗಿದೆ. ಎಲ್ಲ ನಪುಂಸಕರು ಹುಡ್ತಾ ಇದ್ದಾರೆ ಹೊತ್ತು ಪುರುಷ ಸಿಂಹರನ್ನ ಜನ್ಮ ಕೊಡಂತ ಭೂಮಿನಲ್ಲಿ ಅವ್ರಿಗೆ ಬಾಲ್ಯದಲ್ಲಾಗ್ಲಿ ಅಥವಾ ಯೌವನದಲ್ಲಾಗ್ಲಿ ಅಥವಾ ಜನ್ಮ ಪೂರ್ವದಲ್ಲಾಗ್ಲಿ ಇದೇ ಕೊಡಲ್ಲ, ಎಲ್ಲೂ ಅದರ ಪರಿಚಯವೇ ಆಗೋದಿಲ್ಲ. ಇದು ಕೂಡ ಸತ್ಯವೇ. ನಪುಂಸಕರಾಗಿ ಹುಡ್ತಾ ಇದ್ದಾರೆ, ಇದು ಕೂಡ ಸತ್ಯವೇ. ಕಾರಣ ಏನು? ಇವತ್ತಿನ ನ್ಯೂ ಟೆಕ್ನಾಲಜಿ, ಫುಡ್ ಹ್ಯಾಬಿಟ್ಸ್, ಟೆಕ್ನಾಲಜಿ, ಫುಡ್ ಹ್ಯಾಬಿಟ್ಸ್, ಟೋಟಲ್ ಎವ್ರಿಥಿಂಗ್, intake and outtake. ಇಲ್ಲಿ ಯಾರಿಗೂ ಶಕ್ತಿ ಇಲ್ಲ, ಇಲ್ಲಿ ಯಾರಿಗೂ ಯುಕ್ತಿ ಇಲ್ಲ ಅಂತ ಒಂದು ಸ್ಥಿತಿಯಾಗಿದೆ. ಯುಕ್ತಿ ಉಂಟು, ಪ್ರಪಂಚವನ್ನು ಹೇಗೆ ಅಳಿವು ಮಾಡುವುದು ಎಂಬ ಯುಕ್ತಿ ಉಂಟು. ಹೇಗೆ ನಾನು ಶಾರ್ಟ್ ಕಟ್ ಅಲ್ಲಿ ಹೋಗಿ ಮುಟ್ಟುವುದು, ಹೇಗೆ ನಾನು ಬೇಗ ಎತ್ತರಕ್ಕೆ ಹೋಗುವುದು, ಹೇಗೆ ನಾನು ಮೇಲಕ್ಕೆ ಹತ್ತುವುದು ಎಂಬ ಯುಕ್ತಿ ಉಂಟು. ಯಾವ ರೀತಿ ನಾನು ಅದನ್ನು ಹೋದರೆ ಯಾವ ರೀತಿ ಉಳಿಸಿಕೊಳ್ಳಬಹುದು, ಇದು ಎಷ್ಟು ವರ್ಷಗಳವರೆಗೆ ಬರಬಹುದು ಅಲ್ವಾ? ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಎಲ್ಲಿ ಆದ್ರೂ ಕೂಡ. ಆಗ ಅವರು ಹೇಳ್ತಾರೆ, ಇದಕ್ಕೆ ಆಯುಷ್ ನಾನು ಹೇಳುದಿಲ್ಲ, ಕಟ್ಟಿ ಕೊಡ್ತೀನಿ, ಇದಕ್ಕೆ ಆಯುಷ್ ನಾನು ಹೇಳಬೇಕು, ನನ್ನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಷ್ಟೇ ಆಯುಷ್ ಅಂತ. ಯಾವ ಏನು ಬೇಕಾದ್ರೆ ಆಗ್ಬೋದು, ಕಟ್ಟಿ ಕೊಡ್ತೇನೆ, ಆದ್ರೆ ಒಂದು ಗ್ಯಾರಂಟಿ ಕೊಡ್ತೇನೆ, ಏನು ಆಗ್ಲಿಕ್ಕಿಲ್ಲ, ಏನ್ ತೊಂದರೆ ಬರ್ಲಿಕ್ಕಿಲ್ಲ, ಇಷ್ಟು ಗ್ಯಾರಂಟಿ. ಅದ್ರ ಆಯುಷ್ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಇಷ್ಟು ಟೆಕ್ನಾಲಜಿ ಇದ್ದು ಒಂದು ಬಿಲ್ಡಿಂಗ್ 100 ವರ್ಷ ಆಗುದು. ಇವತ್ತಿನ ಮಣ್ಣು ವಿಷವಾಗಿದೆ, ಎಲ್ಲವೂ ವ್ಯತ್ಯಾಸ ಆಗಿದೆ. ನಾವು ಕುಡಿಯೋ ಹಾಲು, ಎಲ್ಲವೂ ಎಣ್ಣೆ, ತುಪ್ಪ, ತರಕಾರಿ ಎಲ್ಲದಲ್ಲೂ ಎಲ್ಲ ವಿಷ ತುಂಬಿದೆ. ಈ ವಿಷ ತುಂಬಿದ ಕಾರಣ ಈ ಪ್ರಪಂಚದಲ್ಲಿ ಯಾರ ಮನಸ್ಥಿತಿಯು ಅಮೃತವನ್ನು ಹುಡುಕ್ತಾ ಇದೆ. ಯಾವಾಗ ಈ ಅಮೃತವನ್ನು ಹುಡುಕ್ತದೋ ಆವಾಗ ಎಲ್ಲವೂ ಅವರವರ ಸ್ಥಿತಿಯನ್ನು ಅವರವರು ಕಂಡುಕೊಳ್ತಾರೆ. ಮನುಷ್ಯ ಜನ್ಮ ಅಂದ್ರೆ ಏನು, ಮಾನವ ಜನ್ಮ ಅಂದ್ರೆ ಏನು, ನನಗೆ ಭಗವಂತ ಏನು ಕರ್ಮ ಕೊಟ್ಟ, ನನಗೆ ಭಗವಂತ ಜನಸೇವೆ ಕೊಟ್ಟ, ಆ ಜನಸೇವೆ ಕೊಟ್ಟ ಭಗವಂತ ನನಗೆ ಯಾವ ಬುದ್ಧಿ ಕೊಟ್ಟ, 10 ಜನರಿಗೆ ಒಳ್ಳೇದು ಮಾಡೋ ಬುದ್ಧಿ ಕೊಟ್ಟ, 10 ಜನರಿಗೆ ಒಳ್ಳೇದು ಮಾಡೋದು ನನಗೆ ಏನಾಗ್ತದೆ ಎಂಬ ಬುದ್ಧಿಯನ್ನು ಕೊಟ್ಟ ಅಂತ ಕೇಳುವಾಗ ಒಂದೊಂದೊಂದೊಂದು ಉತ್ತರಗಳು ಸಿಗುವುದು. ಈ ವಿಚಾರಗಳು ಬರಬೇಕಾದ್ರೆ ಒಂದು ಗುರುವಿನ ಚೈತನ್ಯ ಇರಬೇಕು, ಒಂದು ಗುರುವಿನ ಆಶೀರ್ವಾದ ಇರಬೇಕು. ಅದು ಯಾರು ಬೇಕಾದ್ರೆ ಇರ್ಬೋದು. ಇವತ್ತಲ್ಲಿ ಮೋದಿ ಕೂತ್ಕೊಂಡಿದ್ದಾರೆ ಸಿಂಹಾಸನದಲ್ಲಿ, ನಾವೆಲ್ಲ ರಾಜ ಅಂತ ಹೇಳ್ತೀವಿ, ನರೇಂದ್ರ ಮೋದಿ ಮಹಾರಾಜ್ ಕಿ ಜೈ ಅಷ್ಟೇ. ಈಗ ಯಾರಲ್ಲಿ ಕೂತ್ಕೊಳಿಸಿದ್ದೀವಿ? ಯಾವುದೋ ಒಂದು ಜನ್ಮದ ಸೇವೆ, ಯಾವುದೋ ಒಂದು ಜನ್ಮದ ಪುಣ್ಯ, ಯಾವುದೋ ಒಂದು ಗುರುವಿನ ಆಶೀರ್ವಾದ, ಪುಣ್ಯ. ಇದು ಸತ್ಯಸ್ಥಿತಿ. ಅಲ್ಲ, ಒಪ್ಪಿ ಆಗಬೇಕು. ಮೋದಿ ಬಂದ್ರೆ ಒಪ್ಪಿ ಆಗಬೇಕು, ಇಷ್ಟೇ ಇರೋದು. ಸತ್ಯ ಅಲ್ಲ, ಮಾನವ ಅದರಲ್ಲಿ ಎಂತ ಆಗಿದೆ? ಅದ ಕಾರಣ ಹೇಳುದು, ಈ ದೇಶದ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು.
ಈ ಮಣ್ಣಲ್ಲಿ ನಡೆಯುವ ಪ್ರತಿಯೊಬ್ಬನ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲದ ದೇಶ ತುಂಬಾ ಸಮಸ್ಯೆಯನ್ನು ಎದುರು ನೋಡುವ ಕಾಲ ತುಂಬಾ ದೂರ ಇಲ್ಲ ಅಂತ ಹೇಳಿ ಏನು ಬೇಕಾದ್ರೆ ಆಗುತ್ತೆ. ಆ ರೀತಿ ದೇಶದ ಬಗ್ಗೆ ಅನೇಕ ರೀತಿಯ ಯಾವ ರೀತಿಯ ವಿಚಾರಗಳಲ್ಲಿ ನಡೀತಾ ಉಂಟು. ಬೇರೆ ದೇಶದಲ್ಲಿ ಬದುಕಲಿಕ್ಕೆ ಕಷ್ಟ ಉಂಟು. ನಾವು ಈ ದೇಶದಲ್ಲಿ ಇರುವ ಕಾರಣ ಈ ದೇಶದ ಸ್ವತಂತ್ರ ನಮಗೆ ಅರ್ಥ ಆಗುದಿಲ್ಲ. ನಾವು ಹೊರಗೆ ದೇಶಕ್ಕೆ ಹೋದ್ರೆ ಆ ಕಡೆ ಹೋಗಿ ಅದು ಅನುಭವ, ಮಲೇಷಿಯಾಗ ಸಿಲೋನ್ಗೆ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಅನುಭವ ಪಡುವಾಗ ದುಬೈಗೆ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿ ಅನುಭವ ಆಗುತ್ತೆ. ನಿಜವಾಗಿಯೂ ಹೊರಗಿನ ದೇಶ ಇಸ್ಲಾಂ ದೇಶಕ್ಕೆ ಹೋಗಿ ಅಲ್ಲಿಯ ರೂಲ್ಸ್ ರೆಗ್ಯುಲೇಷನ್ ಅನ್ನು ಅನುಭವಿಸುವ ಗೊತ್ತಾಗ್ತದೆ ಭಾರತ ದೇಶ ಎಷ್ಟು ಒಳ್ಳೇದಲ್ವಾ. ಅದ ಕಾರಣ ಏನು ಗೊತ್ತುಂಟ, ನಾವು ಇಲ್ಲೇ ಇದ್ದೇವೆ, ಅದ ಕಾರಣ ನಮಗೆ ಅರಿವಿದೆ. ಉದ್ದಲ್ಲೇ ಫ್ರೀಯಾಗಿ ಬಂದ್ಬಿಟ್ಟಿದ್ದಾರೆ. ಫ್ರೀಯಾಗಿ ಬಂದ್ಬಿಟ್ಟು ಎಲ್ಲವೂ ಸಿಗ್ತಾ ಉಂಟು. ಹಾಗೆ ಹೇಳುದು ನಾನು, ದೇಶವನ್ನು ಕಾಯುವವರಿಗೆ, ರಾಜ್ಯವನ್ನು ಕಾಯುವವರಿಗೆ, ಈ ರಾಜಕೀಯ ಎಂಬ ಸ್ಥಿತಿಯಲ್ಲಿರುವವರಿಗೆ ಪ್ರತಿಯೊಬ್ಬರಿಗೂ ದೇಶದ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸುವುದು. ದೇಶ ಸೇವೆ ಈಶ ಸೇವೆ. ಆ ದೇಶ ಸೇವೆ ಮಾಡಲಿಕ್ಕೆ ಬೇಕಾಗಿ ನಿಮ್ಮನ್ನು ಭಗವಂತ ಆಯ್ಕೆ ಮಾಡಿ ತೆಗೆದಿದ್ದಾರೆ. ಇದು ನಿಮ್ಮ ಆಯ್ಕೆ ಅಲ್ಲ. ಯಾವುದು ಇದು ಇವರೆಲ್ಲ ಆಯಾಯ ಒಂದು ಇದರಲ್ಲಿ ಕೂತ್ಕೊಂಡಿದ್ದಾರೆ, ಒಂದೊಂದು ಚಾನಲ್ ಕೂತ್ಕೊಂಡಿದ್ದಾರೆ, ಮಿನಿಸ್ಟರ್ ಚಾರ್ಜ್ ಕೂತ್ಕೊಂಡಿದ್ದಾರೆ, ಒಬ್ಬ ಪ್ರಧಾನಿ ಮಂತ್ರಿ ಚಾರ್ಜ್ ಕೂತ್ಕೊಂಡಿದ್ದಾರೆ, ಒಬ್ಬ ರಾಷ್ಟ್ರಪತಿ ಚಾರ್ಜ್ ಕೂತ್ಕೊಂಡಿದ್ದಾರೆ, ಒಬ್ಬ MLA ಚಾರ್ಜ್ ಕೂತ್ಕೊಂಡಿದ್ದಾರೆ, ಒಬ್ಬ MP ಚಾರ್ಜ್ ಕೂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದೆಲ್ಲ ಭಗವಂತ ಕೊಟ್ಟ ವರ. ಇದನ್ನು ಇನ್ನಾದ್ರೂ ಸ್ವಲ್ಪ ಅರ್ಥ ಮಾಡಿಕೊಂಡಿದ್ದೇವೆ ಈ ದೇಶ ಸೇವೆ ಮಾಡುವುದು. ಕಾರಣ ಎಲ್ಲಿವರೆಗೂ ಗುರುಗಳೇ, ಎಲೆಕ್ಷನ್ಸ್ ವಿತೌಟ್ ಕರಪ್ಷನ್ ಆಗೋದಿಲ್ಲ, ಅಲ್ಲಿವರೆಗೂ ಅಡ್ಮಿನಿಸ್ಟ್ರೇಷನ್ ವಿತೌಟ್ ಕರಪ್ಷನ್ ಅನ್ನೋದು ಸಾಧ್ಯ ಇದೆ. ಬಯಸೋದೆಲ್ಲ ಮಾವು, ಬಿತ್ತೋದೆಲ್ಲ ಬೇವಾದ್ರೆ, ಬಯಸೋದು ಒಳ್ಳೆ ರಾಜ ಬೇಕು, ಒಳ್ಳೆ ಜನಪ್ರತಿನಿಧಿ ಬೇಕು, ಒಳ್ಳೆ ಆಸ್ಪತ್ರೆ ಬೇಕು, ಒಳ್ಳೆ ಡಾಕ್ಟರ್ ಬೇಕು, ಒಳ್ಳೆ ಸ್ಕೂಲ್ ಬೇಕು, ಒಳ್ಳೆ ರೋಡ್ ಬೇಕು, ಒಳ್ಳೆ ಮೂಲಭೂತ ಸೌಕರ್ಯ ಬೇಕು ಅಂತ ಬಯಸ್ತೀವಿ ನಿಜ. ನನ್ನ ಮಗನಿಗೆ ಒಳ್ಳೆ ಸ್ಕೂಲೇ ಬೇಕು, ನನ್ನ ಮಗನಿಗೆ ಪಾಠ ಹೇಳ್ಕೊಡೋ ಒಳ್ಳೆ ಮೇಷ್ಟ್ರು ಬೇಕು, ನಮ್ಮ ಆಸ್ಪತ್ರೆ ತುಂಬ ಚೆನ್ನಾಗಿ ಗೌರ್ಮೆಂಟ್ ಆಸ್ಪತ್ರೆ, ನಮ್ಮ ಬ್ರಿಡ್ಜು, ಫ್ಲೈಓವರು, ಪಾಸ್ ಓವರು, ಟ್ರೈನು, ಮೆಟ್ರೋ ಟ್ರೈನು ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ. ಆದರೆ ವೋಟ್ ಹಾಕುವಾಗ ಒಳ್ಳೆ MLA ಬೇಕು, ಒಳ್ಳೆ ಕಾರ್ಪೊರೇಟರ್ ಬೇಕು, ಒಳ್ಳೆ ಮಂತ್ರಿ ಬೇಕು, ಒಳ್ಳೆ ಮುಖ್ಯಮಂತ್ರಿ ಬೇಕು, ಒಳ್ಳೆ ಪ್ರಧಾನಮಂತ್ರಿ. ಯಾಕೆ ನಾವು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಭಾರತೀಯ? ನನ್ನ ಇಫ್ ನಾಟ್ 100% ಮೆಜಾರಿಟಿ, ವೈ ಆರ್ ಯು ಫೇಲಿಂಗ್? ಡೆಮೋಕ್ರಸಿ ಏನೋ ತಗೊಂಡ್ಬಿಟ್ಟು ಅದೇ ಹೇಳುತ್ತಲ್ವಾ, ಆಸೆ. ನಾವು ಮೋಸ ಹೋದದ್ದೇ ಆಸೆ. ಭಾರತ ದೇಶ ಮೋಸ ಹೋದದ್ದೇ ಆಸೆ. ಬ್ರಿಟಿಷರು ಆಸೆಯನ್ನು ತೋರಿಸಿ, ಆಸೆ ಇನ್ನೂ ನಮ್ಮನ್ನು ಬಿಟ್ಟು ಹೋಗ್ಲಿಲ್ಲ ಅಂತ. ಯಾವ ರೀತಿಯಲ್ಲಿ ಆಸೆಗೆ ಬಲಿಯಾಗ್ತೀವಿ, ಆಸೆಗೆ ಬಲಿಯಾಗದ ಅನುಭವಿಸಬೇಕಂದ್ರೆ ಅನುಭವಿಸ್ತಾನೆ ಇರ್ಬೇಕು. ಮೈಸೂರು ಹತ್ರ 50 ಎಕರೆ ಬೋಟ್ ಫಾರ್ಮ್ ಮಾಡಿದ್ದಾರೆ. ಹಸುಗಳು ಸಾಕಿದ್ದಾರೆ. ನಾವು ಕುಡಿಯೋ ಹಾಲು, ಹಸು ಯಾವುದು ನಿಜವಾದ ಪೌಷ್ಟಿಕಾಂಶ ಇರೋದಲ್ಲ. ಹೇಳಿದ್ರು ಅಲ್ಲಿ ಇದ್ದಾರೆ ಸತ್ಯ, 100ಕ್ಕೆ 100 ಸತ್ಯ. ನೀವು ಜರ್ಸಿ ಹಾಲು ಹಾಲು ಕುಡಿತೀರಾ, ಅದು ಹಂದಿ ಕ್ರಾಸ್ ಬ್ರೀಡ್. ನಿಜವಾದ ಹಾಲು ಬೇಕು ಅಂದ್ರೆ 1.5 ಲೀಟರ್ ಮ್ಯಾಕ್ಸಿಮಮ್ ದೇಶೀಯ ತಳಿ, ಅದು ನಿಜವಾದ ಅಮೃತ ಹಾಲು. ನೆಕ್ಸ್ಟ್ ಜನರೇಷನ್ ಮಾಡಬೇಕು ಅಂದ್ರೆ ಅದಕ್ಕೆ ಇಂಜೆಕ್ಷನ್ ಕೊಡ್ತೀರಾ. ಹಸುಗೂ ತಂದೆ ಆದ ಬೇಗ ಒಂದು ಗುಣ ಇರುತ್ತಲ್ಲ, ಆ ಗುಣನೇ ಕತ್ತರಿಸಾಕ್ಬಿಡ್ತೀರಾ. ಇವತ್ತಿನ ಜನಗಳ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಲ್ಲಿ ನಪುಂಸಕ ಹಾಕಿ ಹುಡ್ತಾ ಇದ್ದಾರೆ. ಯಾಕೆ? ಅವ್ರಿಗೆ ಒಂದು ಮಗು ಹಿಡಿಯಕ್ಕೆ ಆಗ್ತಾ ಇಲ್ಲ, ಹೋಗಿ ಟೆಸ್ಟ್ ಬೇಬಿಗೆ ತಗೋತಾ ಇದ್ದಾರೆ. ದಿನಗಳ ಯಂಗ್ಸ್ಟರ್ಸ್ ಅಲ್ಲಿ ಲಿವಿಂಗ್ ಟುಗೆದರ್, ಆಮೇಲೆ ಮದುವೆ ಬೇಡ, ಆಮೇಲೆ ಮಕ್ಕಳು ಬೇಕು ಅಂದ್ರೆ ಟೆಸ್ಟ್ ಬೇಬಿ ತಗೋ ಅಂದ್ರೆ ನಾವು ಸೇವಿಸೋ ಆಹಾರನೇ ಇಟ್ ಈಸ್ ಇನ್ ನ್ಯೂಟ್ರಲ್ ಜೆಂಡರ್ ಫಾರ್ಮ್. ಅದು ಸತ್ಯ. ಹಂಗೆ ಆಗಿದೆ ಮನುಷ್ಯನ ಪರಿಸ್ಥಿತಿನೂ ಹಂಗೆ ಆಗಿದೆ. ಈ ಸತ್ಯ ಎಲ್ಲ ನಿಮ್ಗೆ ತಿಳಿದಿದ್ದಾಗ ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ನೀವು ಸತ್ಯವನ್ನು ಹೇಳ್ತಾ ಇದ್ದೀವಿ. ಇನ್ನು ಎಷ್ಟೋ ಕೋಟ್ಯಾಂತರ ಆತ್ಮಗಳು ಕೇಳ್ತಾರೆ. ಹಾಗೆ ನಿಮ್ಮಂತ ಒಂದು ಮನಸ್ಥಿತಿ ಅರ್ಥ ಆಯ್ತಲ್ವ? ಈ ರೀತಿಯಾದ ಸತ್ಯವಾದ ಮನಸ್ಥಿತಿ ಇರುವವರು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಜನಸೇವೆಗೆ
ತುಂಬಾ ಯೋಗ್ಯ ಅಂತ ಹೇಳುದು ನಾನು. ಆದ್ರೆ ಏನು ಮಾಡುದು ಹೇಳೋದು ವಿಷಯ ವಿಧಿ. ಯಾವುದೋ ಒಂದು ರೀತಿಯಲ್ಲಿ ನೀವು ಮಾತಾಡ್ತೀವಿ ಆ ಸತ್ಯವನ್ನು. ಅಚಾನಕ್ ಆಗಿ ನಿನ್ನೆ ಒಂದು ಭೇಟಿ ಆಯ್ತು, ಇವತ್ತು ಪುನಃ ಬಂದ್ರಿ, ಹೋಗ್ತೇನೆ ಅಂತೇಳಿ. ನನ್ನ ಪಾಡಿಗೆ ನಾನಿದ್ದೆ ಏನೋ ಒಂದು ಆಲೋಚನೆಯಲ್ಲಿ ಅಲ್ವಾ. ಹೋಗ್ತೇನೆ ಅಂತ ಆಯ್ತದ 5 ನಿಮಿಷ ಕೂತ್ಕೊಂಡು 5 ನಿಮಿಷ ಕೂತ್ಕೊಂಡಲ್ಲಿ ಇಷ್ಟು ವಿಷಯವನ್ನು ಪ್ರಕೃತಿ ಸ್ಪಂದಿಸ್ತದ ಇಲ್ವಾ? ಸ್ಪಂದಿಸ್ತದೆ. ಯಾರ ಜೊತೆ ನಾವು ಸ್ಪಂದಿಸ್ತೀವಿ ಅದರ ಮೇಲೆ ಡಿಪೆಂಡ್ ಅಲ್ವಾ. ಸತ್ಯ ಅದು. ಆದ ಕಾರಣ ಹೇಳೋದು ಇದೆಲ್ಲ ಒಂದು ವರ. ರಾಜಕೀಯದಲ್ಲಿ ಆಯಾ ಒಂದು ಸ್ಥಾನದಲ್ಲಿ ಒಬ್ಬೊಬ್ರು ಕೂತ್ಕೊಂಡಿದ್ದಾರೆ, ಭಗವಂತ ಕೊಟ್ಟ ವರ. ಎಷ್ಟೋ ಜನ್ಮದ ಪುಣ್ಯದಿಂದ ಪಡೆದುಕೊಂಡ ವಿಚಾರ. ಇದನ್ನು ಅವರವರ ಜೀವನದಲ್ಲಿ ಆ ಸ್ಥಿತಿಯಲ್ಲಿ ಇರುವವರು ತಿಳಿದು ಈ ದೇಶಕ್ಕೆ ಏನೆಲ್ಲ ಒಳ್ಳೇದು ಮಾಡಬೇಕು ಅಷ್ಟು ಒಳ್ಳೇದು ಮಾಡಿದ್ರೆ ಆ ವರ ಕೊಟ್ಟ ಭಗವಂತನಿಗೆ ಒಂದು ಅವರದು ಯಾವುದೋ ಒಂದು ರೀತಿಯಲ್ಲಿ ಆ ಭಗವಂತ ಖುಷಿ ಪಟ್ಟ. ಇಷ್ಟೇ ಹೇಳುದು. ಎಲ್ಲ ದೇಶದಾದ್ಯಂತ ತಿಳಿಸಿಬಿಡು ಬೇಕಾದ್ರೆ ಇಂಥವ್ರು ಹೇಳಿದ್ದಾರೆ ಅಂತ. ಇವತ್ತಲ್ಲದು ನಾಳೆಗೆ ಬೇಕಾಗ್ಬೋದು. ಇದೊಂದು ವರ ಎಂಬ ಸತ್ಯವನ್ನು ತಿಳಿದ್ರೆ ಸಾಕು ಅಲ್ವಾ. ಇಷ್ಟು ಜನರನ್ನು ಸಂಪಾದನೆ ಮಾಡಬೇಕು, ಇಷ್ಟು ಜನರು ಅವರನ್ನು ಹಿಂಬಾಲಿಸಬೇಕು, ಇಷ್ಟು ಜನರು ಅವರನ್ನು ಅಷ್ಟು ಎತ್ತರದಲ್ಲಿ ಕೂತ್ಕೊಳಿಸಬೇಕು ಅಂತ ಹೇಳಿದ್ರೆ ಅದು ವರ ಅಲ್ಲದೆ ಮತ್ತೆ ಇದನ್ನು ಆ ವರ ಪಡೆದವ ಆಲೋಚನೆ ಮಾಡುದಿಲ್ಲ ಅಂತ ಹೇಳುದು. ಇದನ್ನ ನಾವು ಆಲೋಚನೆ ಮಾಡ್ಲಿ ಅಂತೇಳಿ ಇವರ ಮೂಲಕ ಒಂದು ಪ್ರಪಂಚಕ್ಕೆ ಒಂದು ಸಂದೇಶ. ಏನ್ ಹೇಳ್ತಿ? ಆಲಿಕ್ಕಿಲ್ವಾ? ಆಲಿಕ್ಕೆ ಹೋದೇವ್ರೆ. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ಗುರುವೇ ಶರಣಂ.